Hi guys. I'm from today. Hey. Prayagraj. Today Prayagraj. Day. गर्मा गर्म क्या निकाल रहे हैं? ಹಾಯ್ ಸೊ ಎಲ್ರಿಗೂ ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ನಾನಿರೋದು ಇವತ್ತು ಸದ್ಯಕ್ಕೆ ಪ್ರಯಾಗ್ರಾಜಲ್ಲಿ. ಯಪ್ಪ ಏನು ಚಳಿ ರೀ. 10 ಗಂಟೆ ಆಗಕ್ಕೆ ಬಂದಿದೆ ಅಂತ ಅನ್ಸುತ್ತೆ. 9:20 ಆಗಿರೋದು ಟೈಮ್ ಕೂಡ. ಯಪ್ಪ ಇಲ್ಲಿ ನೋಡಿಲ್ಲ ಯಾರು ಏನು ಕಾಣ್ತಾನೆ ಇಲ್ಲ, ಅಷ್ಟೊಂದು ಚಳಿ ಇದೆ. ಹೆವಿ ಚಳಿ ಇದೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಎಲ್ರಿಗೂ ಹಾಯ್ ಹಲೋ, ವೆರಿ ಗುಡ್ ಮಾರ್ನಿಂಗ್. ರಾಹುಲ್ ಭಾಯ್, ನಾನು ನಿನ್ಗೆ ಯಾವ್ದು ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಿಲ್ಲ ಬ್ರದರ್. ನೋಡ್ತಾ ಇದ್ರಲ್ಲ, ಇಲ್ಲೇ ಫುಲ್ ಅಂದ್ರೆ ಫುಲ್ ಹೆವಿ ಚಳಿ ಇದೆ. ಏನ್ ಬೋರ್ಡ್ ಗೀಡ್ ಯಾವುದು ಹೋಟೆಲ್ಸ್ ಬೋರ್ಡ್ ಆಯ್ತು ಅಥವಾ ಮತ್ತೊಂದಾಯ್ತು ಯಾರು ಕಾಣ್ತಾನೆ ಇಲ್ಲ, ಆ ತರ ಫುಲ್ ಕೋಲ್ಡ್ ಕ್ಲೈಮೇಟ್ ಇದೆ. ಸೊ ಅದರಲ್ಲಿ ನಾನು ನೋಡಿದ್ರೆ ಫುಲ್ ಜಸ್ಟ್ ಒಂದು ಕ್ಯಾಪ್ ಅಷ್ಟೇ ಹಾಕೊಂಡಿರೋದು. ಎಲ್ಲರೂ ಇಲ್ಲಿ ಜಾಕೆಟ್ ಹಾಕೊಂಡಿದ್ದಾರೆ, ಅದು ಕೂಡ ತುಂಬಾ ಹಾಟ್ ಜಾಕೆಟ್ಸ್. ನೋಡ್ತಾ ಇದ್ರಲ್ಲ, ಅಂಡ್ ಸದ್ಯಕ್ಕೆ ನಾನು ಬಂದಿರೋದು ಪ್ರಯಾಗ್ರಾಜ್ಗೆ. ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹಾಯ್ ಹಲೋ. ಸೊ ಈ ಒಂದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಕೋಲ್ಡ್ ಇದೆ, ಫುಲ್ ಅಂದ್ರೆ ಫುಲ್ ಕೋಲ್ಡ್ ಆಗಿದೆ ನೋಡಿ. ಎರಡು ದಪ್ಪ ಜಾಕೆಟ್ ಕೂಡ ಹಾಕೊಂಡಿದವ್ರೆ. ಶಿವಮೊಗ್ಗ ಬರೋಣ ಬ್ರದರ್, ಬರೋಣ. ಇಲ್ಲಿ ನೋಡಿ ಫುಲ್ ಚಳಿಯಲ್ಲಿ ತಂಡಿ. ಇಲ್ಲೇನೋ ಬೆಳಿಗ್ಗೆ ತಿಂತವ್ರೆ, ನಾನು ಕೂಡ ಟೇಸ್ಟ್ ಮಾಡ್ಬೇಕು ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಏನಿದು. ಓ ಜಿಲೇಬಿ ನೋಡಿ, ಬೆಳಿಗ್ಗೆ ಜಿಲೇಬಿ ತಿಂತವ್ರೆ ಅಣ್ಣವರು. ಕಚೋರಿ ತಿಂತವ್ರೆ. ಜಿಲೇಬಿ ಇದು ಮೋಸ್ಟ್ಲಿ ಕಡ್ ಅಂತ ಅನ್ಸುತ್ತೆ. ಅಂಡ್ ಅದು ಯಾವುದು ಬೆಳೆ ಇದೆ, ಅದು ಮುಂಗಾಲ್. रोहन भाई हाय रोहन भाई कैसे? हम अभी फिलहाल यूपी में है, प्रयागराज. तो गाइस ये देखो फुल कोल्ड क्लाइमेट है और अभी तक भी 9:30 बज गया तो भी इधर एकदम कोल्ड है. और जहाँ पे थोड़ा लोग आग को ये कर रहे हैं, दिखाई दे रहा है ना आपको हाय. ಸೊ ಇದ್ರ ಇತ್ನಾ ಥಂಡಿ ಅನ, ಇಲ್ಲಿ ಇಷ್ಟೊಂದು ಕೋಲ್ಡ್ ಇದೆ ಅಂತಂದ್ರೆ ಕೇಳಕ್ ಹೋಗ್ಬೇಡಿ. 9:30 ಟೈಮ್ ಆಯ್ತು, ಇಲ್ಲಿ ಇನ್ನೂ ನಾವು ಸೂರ್ಯನ ಮುಖಾನೇ ನೋಡೇ ಇಲ್ಲ. ಆ ಥರ ಒಂದು ಚಳಿ ಇದೆ, ಹೆವಿ ಇದೆ. ನಮ್ಮ ಕರ್ನಾಟಕದಲ್ಲಿ ಇದೆ ಬಟ್ ಅಷ್ಟೊಂದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆಂಟ್ ಇದೆ. गुड मॉर्निंग रोहन भाई, वेरी गुड मॉर्निंग. सो गाइज हमारा कर्नाटक में और गोवा में भी है ठंडी, पर इतना नहीं है. और ये देखो सुबह हम लोग इधर जलेबी खा रहा है, गर्मा गर्म, वो भी गर्म है. ठीक है ना. आप सबको हाय. देखो अंकल हंस रहे हैं हमको देख के. वाह, जिलेबी एक नंबर है, वो भी गर्मा गर्म है. और इधर का बस देखो, बस नोड़ी पुराना बस ಇದೆ. ನಮ್ಮ ಕಡೆ ಬೆಳಗ್ಗೆ ಇಡ್ಲಿ ವಡಾ ಸಿಗುತ್ತೆ, ಇಲ್ಲಿ ಜಿಲೇಬಿ ಸಿಗುತ್ತೆ. प्रयागराज ಹಾಯ್ ವೇರಣ್ಣ, ಯಾವ ಊರು? ಯುಪಿ ಪ್ರಯಾಗ್ರಾಜಲ್ಲಿ. ಇದು ನೋಡಿ, ಬೆಳಗ್ಗೆ ಬಿಸಿ ಆದಂತ ಜಿಲೇಬಿ ಸಿಗ್ತಾ ಇದೆ. ಅದು ತುಂಬಾ ಚೀಪ್, ಬೆಸ್ಟ್ ಪ್ರೈಸ್ ಅಲ್ಲಿ. ಜಸ್ಟ್ 10 ರೂಪೀಸ್ಗೆ 2 ಪೀಸು, 10 ರೂಪಾಯಿಗೆ ದೊಡ್ಡ 2 ಪೀಸು. ಬೆಳಗ್ಗೆ ಇದೇನಾದ್ರೂ ತಿಂದ್ರೆ ವಾವ್, ಸಖತ್ ಟೇಸ್ಟ್ ಇದೆ. ನೋಡಿ ಬಸ್ ನೋಡಿ ಯಾವ ತರ ಬರ್ತಾ ಇದೆ, ಬಸ್ ನೋಡಿ.
ಸೊ ನಾನು ಬೆಳಗ್ಗೆ ಜಿಲೇಬಿ ತಿನ್ಬಿಟ್ಟು ವಡಾ ತಿಂತಾ ಇದ್ದೀನಿ. ಎಲ್ಲ ಬಿಸಿ ಬಿಸಿ ಸಿಗ್ತಾ ಇದೆ ನೋಡಿ. ಇಲ್ಲೆಲ್ಲರೂ ಜನ ಹೇಗೆ ಅಂದರೆ ಫುಲ್ ಪ್ಯಾಕಪ್ ಇದ್ದಾರೆ. ನಾನೇ ಒಬ್ಬನೇ ಜಾಕೆಟ್ ಹಾಕೊಂಡಿಲ್ಲ, ಏನಿಲ್ಲ. ಕಾಲ್ ಮೀ ಮಿಸ್ಟರ್ ಪ್ರೀತಮ್. ಖಂಡಿತ ಮಾಡ್ತೀನಿ ಬ್ರದರ್. ಜಿಲೇಬಿ ಮಾತ್ರ ಸಖತ್ ಟೇಸ್ಟ್ ಇದೆ. ವಡಾ ಕೂಡ ಅಷ್ಟೇ ಟೇಸ್ಟ್ ಆಗಿದೆ. ನಮ್ಮ ಕರ್ನಾಟಕ ಸೈಡಲ್ಲಿ ಸಿಗೋದು ಜಾಸ್ತಿ ಇಡ್ಲಿ, ವಡಾ, ಪಲಾವ್, ದೋಸೆ, ಚಟ್ನಿ, ಸಾಂಬಾರ್. ಬಟ್ ಇಲ್ಲಿ ಆ ಥರದಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಟಿಫಿನ್ ಆಯ್ತು, ನಾಷ್ಟ ಆಯ್ತು, ಬೇರೆ ಬೇರೆ ಸಿಗುತ್ತೆ. ಇಲ್ಲಿ ಕಚೋರಿ ಮತ್ತೆ ಸಮೋಸ ಬಿಟ್ರೆ ಬೇರೆ ಏನೂ ಸಿಗಲ್ಲ. ನಾನು ನಮ್ಮ ಬ್ರದರ್ ಹೋಗಿದೀವಿ. ಬ್ರದರ್ गिरा है क्या? इसको उठा रहा है? गिरा है क्या? ನಿಮ್ಮ ವಿಡಿಯೋ ಸೂಪರ್. ಥ್ಯಾಂಕ್ ಯು ಬ್ರದರ್. ಸೊ ಇದು ಒಂದು ಖುಷಿ ಪಡುವಂಥ ವಿಷಯ ಏನಪ್ಪ ಅಂತಂದರೆ, ನಮ್ಮ ಅಪ್ಪು ಬಾಸ್ ಅವ್ರದ್ದು ರಾಜ್ ಮೂವಿ ಕೂಡ ರಿಲೀಸ್ ಆಗ್ತಾ ಇದೆ. ಎಲ್ಲ ಹೀರೋದು ಫಿಲ್ಮ್ ಬರ್ತಾ ಇದೆ ಅಂತ ನಾನು ತುಂಬ ಬೇಜಾರಲ್ಲಿ ಮೊನ್ನೆ ಇದ್ದೆ. ಏನಪ್ಪ ನಮ್ಮ ಬಾಸ್ ಕೂಡ ಇದ್ದಿದ್ರೆ ನಮ್ಮ ಬಾಸ್ ಅವ್ರದ್ದು ಹೊಸದಾಗಿ ಯಾವುದಾದ್ರೂ ಒಂದು ಫಿಲಮ್ ರಿಲೀಸ್ ಆಗ್ತಿತ್ತು ಆ್ಯಂಡ್ ಫ್ಯಾಮಿಲಿ ಸಮೇತ ನಾವು ನೋಡೋಕೆ ಹೋಗ್ತಿದ್ವಿ ಅಂತ ಖುಷಿಯಲ್ಲಿ ಇರ್ತಿದ್ವಿ. ಬಟ್ ಆ ಖುಷಿ ಆ ಭಗವಂತನಿಗೂ ಕೂಡ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಅಷ್ಟು ಬೇಗ ಆ ಖುಷಿನೆಲ್ಲ ಕಸ್ಕೊಂಡ್ಬಿಟ್ಟಿದ್ದಾನೆ ನಮ್ಮಿಂದ. ಸೊ ಆದರೂ ಕೂಡ ನಮ್ಮ ಅಶ್ವಿನಿ ಮ್ಯಾಮ್ ಅವರು ಅಪ್ಪು ಸರ್ನ ಬಿಟ್ಕೊಟ್ಟಿಲ್ಲ. ಇನ್ನೂ ಅವ್ರದ್ದು ರಿಲೀಸ್ ಏನೇನು ಅವ್ರು ಹಳೆಯಲ್ಲಿ ಮಾಡೋಗಿದ್ದಾರೆ, ಅದರಲ್ಲಿ ಒಂದು ಮೂವಿ ರಿಲೀಸ್ ಮಾಡ್ತಿದ್ದಾರೆ. ಇದೇ ಮಾರ್ಚ್ 13ನೇ ತಾರೀಕು 2026 13ನೇ ತಾರೀಕು ಮಾರ್ಚ್ಗೆ ರಿಲೀಸ್ ಆಗ್ತಿರೋದು ರಾಜ್ ಮೂವಿ. ನಾನು ತುಂಬ ಖುಷಿಯಾಗಿದ್ದೇನೆ. ಯಾಕೆಂತಂದರೆ ಅದು ಹೊಸದಾಗಿ ರಿಲೀಸ್ ಆದಾಗ ನಾವು ಸೆಲೆಬ್ರೇಷನ್ ಮಾಡಿಲ್ಲ. ಯಾಕೆಂದರೆ ಅವಾಗ ನಾವು ಚಿಕ್ಕವರಿದ್ರು, ಅವ್ರಿಗೆ ಏನೂ ಗೊತ್ತಿದ್ದಿಲ್ಲ. ಸೊ ಇನ್ನೊಂದು ಚಾನ್ಸ್ ಕೂಡ ನಮ್ಗೆ ಸಿಗ್ತಾ ಇದೆ. ಅಂಥ ಒಂದು ಮೂವಿನ ನಾವು ಸೆಲೆಬ್ರೇಷನ್ ಮಾಡಿಕೊಂಡು ಥಿಯೇಟ್ರಲ್ಲಿ ನೋಡ್ಕೊಳ್ಳೋ ಅಂಥ ಆ ಒಂದು ಸಿಚುವೇಶನ್ ಬಂದಿದೆ. ಸೊ ಹಾಗಾಗಿ ಇವತ್ತು ತುಂಬ ಖುಷಿಯಲ್ಲಿದ್ದೀನಿ. ಮೊನ್ನೆ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಹಾಕ್ತಿದ್ರು. ಬಟ್ ನಾನು ಕನ್ಫರ್ಮ್ ಅಲ್ಲ ಅಂತ ತಿಳ್ಕೊಂಡಿದ್ದೆ. ಕನ್ಫರ್ಮ್ ಆದಮೇಲೆ ನಾನೊಂದು ಲೈವ್ ಹೋಗೋಣ ಅಂತೇಳಿ ಇವತ್ತು ಕನ್ಫರ್ಮ್ ಆದಮೇಲೆ ಲೈವಲ್ಲಿ ಬಂದಿರೋದು. ಹಾಯ್ ಜಿಲೇಬಿ ಮಾತ್ರ ಸಖತ್ ಟೇಸ್ಟ್ ಇದೆ. ನಾನು ಇನ್ನೊಂದು ತಿಂತೀನಿ ನೋಡಿ. ಬೆಳಿಗ್ಗೆನೆ ಕಚೋರಿ ಮತ್ತೆ ಜಿಲೇಬಿ ಹೆಂಗೆ ತಿಂತಾವ್ರೆ ಅಂತ. ಬೆಂಗಳೂರು ಬರ್ತೀನಿ ಬ್ರದರ್, ಬರ್ತೀನಿ. ಜಿಲೇಬಿ ಮಾತ್ರ ಸಖತ್ತಾಗಿದೆ ರೀ. ಹಾಯ್ ದೀಪಕ್ ಲಮಣಿ, ಹಾಯ್, ಹಲೋ, ಹಾಯ್. ನೋಡಿ ಇನ್ನೂ ಟೈಮ್ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ. ಬಟ್ ಇನ್ನೂ ಕೂಡ ಇದು ವೆದರ್ದು ಪುಣ್ಯ ಮಾಡು ಶಿವ ಮೆಲ್ತಾವನೆ. ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ ಅವ್ರದ್ದು ರಾಜ್ ಮೂವಿ ರಿಲೀಸ್ ಆಗ್ತಿರೋದು ತುಂಬ ಖುಷಿ ಕೊಟ್ಟಿರೋಂಥ ವಿಷಯ ಅದು. ಐ ಆಮ್ ಸೋ ಹ್ಯಾಪಿ. ಯಾಕಂದ್ರೆ
ಹಾಯ್ ಹಾಯ್ ಹಾಯ್. ಇಲ್ಲೇ ಪಕ್ಕದಲ್ಲಿ ರೂಮ್ ಮಾಡಿರೋದು ಜಸ್ಟ್ 500ಗೆ ಎಂತ ಬ್ಯೂಟಿಫುಲ್ ರೂಮ್ ಕೊಟ್ಟಿದ್ದಾರೆ ಅಂತಂದ್ರೆ. ಬಟ್ ಇದು ತುಂಬಾ ಚೀಪ್, ಎಲ್ಲ ಚೀಪ್ ಇಲ್ಲ. ಊಟ ಕೂಡ ತುಂಬಾ ಸಸ್ತಾ ಸಿಗುತ್ತೆ. ಮತ್ತೆ ನೀವು ಆಟೋದಲ್ಲಿ ಹೋದ್ರೂ ಕೂಡ ಒಂದು 10 ಕಿಲೋಮೀಟರ್ ಹೋದ್ರೂ ಕೂಡ 10 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ಜಸ್ಟ್ 10 ರುಪೀಸ್ ಚಾರ್ಜಸ್. ಇದು ಒಂದು ಖುಷಿ ಕೊಡುವಂಥ ವಿಷಯ. ಇಲ್ಲಿ UP ಅಲ್ಲಿ ಏನಪ್ಪ ಅಂತಂದ್ರೆ ಪ್ರಯಾಗ್ರಾಜಲ್ಲಿ ತುಂಬಾ ಚೀಪಾಗಿ ಸಿಗುತ್ತೆ ಎಲ್ಲ. ಪ್ರತಿಯೊಂದು ಊಟ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎನಿ ಒನ್. ನೀವು ಯಾವುದೇ ಟೀಯಲ್ಲಿ ಆ ಟೀ ಕೊಂಡ್ಕೊಂತಾರಲ್ಲ ವಿತ್ತು ಅದು ಮಣ್ಣಿನ ಗ್ಲಾಸ್ ಕೊಡ್ತಾರೆ. ಜಸ್ಟ್ 5 ರೂಪೀಸ್ ಒಂದು ಚಾಯ್. ಅದೇ ನಮ್ಮ ಗದಗಲ್ಲಿ ನಮ್ಮ ಕಡೆಯಲ್ಲಿ ಪ್ಲಾಸ್ಟಿಕ್ ಕೊಡ್ತಾರೆ. ಕುಡಿದು ನೆಕ್ಸ್ಟ್ ಬಂದೇ ಪ್ಲಾಸ್ಟಿಕ್ ತಿಂದು ಕೊಡ್ತಾರೆ. ಬಟ್ ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ಬಟ್ ಅವರು 10 ರೂಪಾಯಿಗೆ ಒಂದು ಡ್ಯೂಟಿ 12-15 ಕೆಲವೊಂದು ಕಡೆ ಅಲ್ವಾ. ಇಲ್ಲಿ ನೋಡಿ ಅಲ್ಲಿ ಮಣ್ಣಿನ ಗ್ಲಾಸ್ ಕೊಡ್ತಾರೆ ಜಸ್ಟ್ 5. ಬಟ್ ಇಲ್ಲೇನು ರೋಡ್ ಗಿಡ್ನು ಚೆನ್ನಾಗಿದ್ದಾರೆ, ಸಖತ್ತಾಗಿದೆ ಎಲ್ಲ. ಹಾಯ್ ಹಾಯ್. ನೋಡಿ ಬೆಳಗ್ಗೆನೆ ನಾವು ತಿಂದಿರೋದು ಫಸ್ಟು ಜಿಲೇಬಿ. ವಿಡಿಯೋ ಕೊಡ್ತಾರೆ ಮತ್ತು ಜಿಲೇಬಿ ತಿಂದಾದ್ಮೇಲೆ ವಡಾ ತಿಂದ್ವಿ. ವಡಾ ಆದ್ಮೇಲೆ ಇದು ಚೆನ್ನ ಮಸಾಲ ಕೂಡ ತಿಂತಾ ಇದೀವಿ. ಯಾಕೆಂತಂದ್ರೆ ಸ್ವೀಟ್ ತಿಂದ್ಮೇಲೆ ಏನಾದ್ರು ಒಂದು ಖಾರ ತಿನ್ಬೇಕಲ್ಲ. ಸಖತ್ತಾಗಿದ್ದಾರೆ. ಸೊ ಸಖತ್ತಾಗಿದೆ. ಸೊ ಬೆಳಗ್ಗೆ ಸ್ವೀಟ್ ತಿಂದ್ಮೇಲೆ ಏನಾದ್ರು ಖಾರ ತಿನ್ಬೇಕಂತ ಅನ್ಸಿದಾಗ ಇಲ್ಲಿ ಬೇಕರಿಯಲ್ಲಿ ಎಲ್ಲ ರೆಡಿ ಮಾಡಿದವ್ರೆ. ಚೆನ್ನ ಮಸಾಲ ಅದು ಅಲ್ಲ ನೀ ಅದ್ರಾಗ ಅವನಿ ಅಲ್ಲ ಸೊ ನೋಡಿ ನಾನು ಎರಡು ಪ್ಲೇಟು ಇದು ತಿಂದಿರೋದು. ಏನಪ್ಪಾ ಅಂತಂದ್ರೆ ಜಿಲೇಬಿ ಆದ್ಮೇಲೆ ಒಂದು ವಡಾ ತಿಂದೆ. ಆಮೇಲೆ ಆಗ್ಲಿಲ್ಲ ವಡಾ ತಿನ್ನಕ್ಕೆ. ನಾನು ಆಮೇಲೆ ತಿಂತಾ ಇರೋದು ಚೆನ್ನ ಮಸಾಲ. ಸೂಪರ್ ಆಗಿದೆ ಟೇಸ್ಟ್ ಇದು ಕೂಡ. ಇದೆಲ್ಲ ಒಂದು ಪ್ಲೇಟಿಗೆ ಜಸ್ಟ್ 10 ರೂಪೀಸ್ ರೀ. 10 ರೂಪಾಯಿಗೆ ಸಿಗೋದಿಲ್ಲ. ಇಲ್ಲಿ ಊಟ ಮಾತ್ರ ತುಂಬಾ ಚೀಪ್ ಪ್ರೈಸಲ್ಲಿ ಸಿಗುತ್ತೆ. ಅಂಡ್ ನಿಮ್ಗೆ ಇದು ಸರ್ಕಲ್ ಕಾಣ್ತಾ ಇದೆಯಲ್ಲ ಬಸ್ ಹೋಗ್ತಾ ಇದೆಯಲ್ಲ, ಸರ್ಕಲ್ ಮುಂದೆಗಡೆ ಹೋದ್ರೆ ಒಂದು ರೆಸ್ಟೋರೆಂಟ್ ಇದೆ, ಹೋಟೆಲ್ಸ್. 500ಗೆ ಎಂತ ಬ್ಯೂಟಿಫುಲ್ ರೂಮ್ ಕೊಟ್ಟಿದ್ದಾರೆ ಅಂದ್ರೆ, ವೆರಿ ಬ್ಯೂಟಿಫುಲ್ ರೂಮ್ಸ್. ಹಾಯ್. ಅಂದ್ರೆ ಇಲ್ಲಿ ಮೋದಿ ಮಾಡಿರುವಂತ ಕೆಲವೊಂದು ಅಬ್ಜೆಕ್ಷನ್ ಮೇಲೆನೆ ಇಲ್ಲಿ ನಡೀತಾ ಇರೋದು. ಯೋಗಿ ಅಂಡ್ ಮೋದಿ. ಆಟೋದಲ್ಲಿ ಹೋದ್ರೆ ಜಸ್ಟ್ 10 ರೂಪೀಸ್. ಹಾಯ್. ನಾನೇನಾದ್ರು ತಿರ್ಗಾ ನಾನು ಪ್ರಯಾಗರಾಜ್ ಬಂದ್ರೆ ನಾನು ಇದನ್ನೇ ತಿನ್ನೋದ್ರಿ. ಹಾಯ್. ಇಷ್ಟೆಲ್ಲ ತಿಂದ್ರು ಕೂಡ ಚಳಿ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಫುಲ್ ಗಡ ಕೇಳ್ಬೇಡಿ, ಚಳಿ ವಿಚಾರ ಕೇಳ್ಬೇಡಿ. ಸೊ ಇದೆಲ್ಲ ತಿಂದಾದ್ಮೇಲೆ ಟೀ ಅಂತೂ ಬೇಕೇ ಬೇಕು. ಯಾಕಂದ್ರೆ ಗೊತ್ತಾ, ಜಸ್ಟ್ ವೇಟ್ ಮಾಡಿ. भैया तुम्हारा दुकान है ना? मस्त है, बढ़िया आइटम है तुम्हारे पास, सब कुछ हमने पूरा लाइव में डाला है, एक नंबर. ಇದು ನೋಡಿ ಜಿಲೇಬಿ ಬಿಸಿ ಆದಂತ ಇದು ಚೆನ್ನ ಮಸಾಲ ಅಂಡ್ ವಡಾ ಇಲ್ಲಿ ಆ ಕಡೆ ಇರಬಹುದು. ಬಾಸ್ भैया पकौड़ा हाँ पकौड़ा मिलेगा भैया, गरमा गरम जिलेबी मिलेगा गरमा गरम. बैग कितना हो गया हमारा?
समोसा ले लो, समोसा भी ले लो। एक मिनट भैया अरे ये पकौड़ा दे दीजिए। मछली मछली कहाँ है? मछली है कहाँ है? है भैया। हाँ, है तो कितना आएगा सर ऐसा सर ये स्टार्ट करो कितना हो गया अरे कितने पकौड़ा है भैया? है सर? एक चना है ना? एक चना अरे पानी भैया पकौड़ा लेंगे चिकन ओए कितना खाना? तुझे तो मामा बढ़िया बढ़िया दे दीजिए। चलो मछली तो चाप ना हाँ ए इधर बाजू में चलिए दे दीजिए। ಇವತ್ತು ಕಚ್ಚಾ ಗ್ಲಾಸ್ ಏರ್ ಗ್ಲಾಸ್ ಸೊ ಗೈಸ್ ನಾವು ತಿಂದ್ವಿ ಇಷ್ಟೊಂದು ತಿಂದರೂ ಕೂಡ ಜಸ್ಟ್ 100 ರೂಪೀಸ್ ಚಾರ್ಜ್ ಆಗಿರೋದು ನೋಡಿ ಅದು ಇಲ್ಲಿ ನೋಡಿ ಯಾವ ಥರ ಕಪಲ್ ಟೀ ಕೊಡ್ತಾರೆ ಅಂಕಲ್ ಟೀ ಕೊಡ್ತಾ ಇರ್ತಾರೆ ಪ್ಲಾಸ್ಟಿಕ್ ಕಪ್ ಕೂಡ ಇಲ್ಲೇನೂ ಇದೆ ಬಟ್ ನಾನಿಲ್ಲ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಕೂಡ ಇದೆ ಬಟ್ ಅದು ಈ ಕಪ್ಪಲ್ಲಿ ಜಸ್ಟ್ 5 ರೂಪೀಸ್ಗೆ ಟೀ ಕೊಡೋದು ತುಂಬ ಕಷ್ಟ ಅಲ್ಲ ಭಯ ದೋ ಚಾಯ್ ದೇವ್ ಸೊ ನೋಡಿ ಇನ್ನೂ ಫುಲ್ ಕೋಲ್ಡ್ ಇದೆ ಎಷ್ಟು ಟೈಮ್ ಆದರೂ ಕೂಡ 9:30 ಆಯೋಗ ಬಂತು ನಾನು 9:18 ಲೈವ್ ಬಂದಿರೋದು 9:30 ಆಯಿತು ಆದರೂ ಕೂಡ ಇಲ್ಲಿ ನೋಡಿ ಇನ್ನೂ ಏನೋ ಇಟ್ಟಿದ್ದಾರೆ ಗುಲಾಬ್ ಜಾಮೂನು ರಸಗುಲ್ಲ ಸೊ ನೋಡಿ ಗಾಯ್ಸ್ ಈ ಒಂದು ಕಪ್ಪಲ್ಲಿ ಜಸ್ಟ್ 5 ರೂಪೀಸಲ್ಲಿ ಟೀ ಸಿಗುತ್ತಲ್ಲ ಅದ್ಭುತ ಅಂದ್ರೆ ಅದ್ಭುತ ಇದು ಪ್ರಯಾಗ್ರಾಜ್ UP ಅಲ್ಲಿ ವಾವ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಇದೇ ಟೀನ ನಾವು ಏನಾದರೂ ಬಾಂಬೆ ಆಗಿರ್ಬೋದು ಡೆಲ್ಲಿ ಆಗಿರ್ಬೋದು ಅದು ಅಲ್ಲೂ ಕೂಡ ಇದೇ ಥರ ಗ್ಲಾಸಲ್ಲಿ ಕೊಡ್ತಾರೆ 15 ರೂಪಾಯಿ 20 ರೂಪಾಯಿ ಒಂದು ಟೀ ಅದೇ ಇಲ್ಲಿ ಪ್ರಯಾಗ್ರಾಜಲ್ಲಿ ಜಸ್ಟ್ 5 ರೂಪೀಸ್ ಬೆಳಿಗ್ಗೆ ಟಿಫಿನ್ ಮಾತ್ರ ಸಖತ್ತಾಗಾಯ್ತು ಕರ್ನಾಟಕ ವಿಲೇಜ್ ಎದಕ್ಕೆ ಏನಂತ ಗೊತ್ತಾಗಲ್ಲ ಬ್ರದರ್ ಸಾರಿ ನಮ್ಮ ಕರ್ನಾಟಕದಲ್ಲಿ ಕೂಡ ತುಂಬ ಸಖತ್ತಾಗಿ ಟೇಸ್ಟ್ ಎಲ್ಲ ಟಿಫಿನ್ಸು ನಾಷ್ಟಾ ಸಿಗುತ್ತೆ ಬಟ್ ತುಂಬ ಕಾಸ್ಟ್ಲಿ ಇಲ್ಲಿ ನೋಡಿ 100 ರೂಪೀಸ್ ಕೊಟ್ಟಿರೋದು 4 ಪ್ಲೇಟ್ ಇದು ಏನಪ್ಪ ಅಂತಂದರೆ ಜಿಲೇಬಿ 2 ವಡ ಸರಿ ಮೇಡಮ್ ಅದೆಲ್ಲ ತಿಂದು ಜಸ್ಟ್ ಒಂದು ವಾಟರ್ ಬಾಟಲ್ ಕೂಡ ವಿತ್ ಒಂದು ವಾಟರ್ ಬಾಟಲ್ ಹಿಡ್ಕೊಂಡು 100 ರೂಪೀಸ್ ಚಾರ್ಜ್ ಆಗಿರೋದು ಗುರು ತುಂಬ ಅಂದರೆ ತುಂಬ ನೋಡಿ ಆ ಗುರುಜಿನೇ ಮಾಡ್ತಿರೋದು ಇಲ್ಲಿ ठंडी है क्या?